ಬೇಕು ಅಂತಾನೆ ದರ್ಶನ್ ಅವರನ್ನ ನೋಯಿಸುವ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ. ಚಿತ್ರರಂಗದ ಮಹತ್ವದ ಚಟುವಟಿಕೆಗಳಿಂದ ಅವರನ್ನ ದೂರ ಇಡುವ ಕೆಲಸ ಆಗ್ತಾ ಇದೆಯಾ ಎನ್ನುವ ಚಿಂತೆ ದಾಸನ ಸೆಲೆಬ್ರಿಟಿಗಳನ್ನ ಕಾಡ್ತಾ ಇದೆ. ದರ್ಶನ್ ಜೈಲು ಸೇರಿದಾಗಲೂ ಕೂಡ ಕೆಲ ಆಪ್ತ ಕಲಾವಿದರನ್ನ ಹೊರತುಪಡಿಸಿ ಯಾವುದೇ ಸ್ಟಾರ್ ನಟರು ಅವರನ್ನ ನೋಡುವ ಪ್ರಯತ್ನವನ್ನಾಗಲಿ ಅಥವಾ ಯೋಗಕ್ಷೇಮವನ್ನ ವಿಚಾರಿಸುವ ಸೌಜನ್ಯವನ್ನು ತೋರಲಿಲ್ಲ ಅನ್ನೋದು ದರ್ಶನ್ ಅಭಿಮಾನಿಗಳ ಬೇಸರಕ್ಕೆ ಕಾರಣ. ಇದೀಗ ಜಾಮೀನು ಮೇಲೆ ಹೊರಬಂದಿರುವ ದರ್ಶನ್ ಅವರನ್ನ ಮತ್ತೆ ಚಿತ್ರರಂಗ ಹಲವು ರೀತಿಯಲ್ಲಿ ಕಡೆಗಣಿಸ್ತಾ ಇದೆ ಅನ್ನೋದು ದರ್ಶನ್ ಅಭಿಮಾನಿಗಳ ವಾದವಾಗಿದೆ. ಇತ್ತೀಚೆಗೆ ಡಾಲಿ ಧನಂಜಯ್ ಮದುವೆ ವಿಚಾರದಲ್ಲಿಯೂ ದಾಸನ ಫ್ಯಾನ್ಸ್ ಇದೇ ಆರೋಪ ಮಾಡ್ತಿದ್ದಾರೆ. ನಟ ಡಾಲಿ ಧನಂಜಯ್ ದರ್ಶನ್ ಅವರನ್ನ ತಮ್ಮ ಮದುವೆಗೆ ಕರೆದಿಲ್ಲ, ಉದ್ದೇಶಪೂರ್ವಕವಾಗಿಯೇ ಈ ರೀತಿ ಮಾಡಿದ್ದಾರೆ. ಶಿವಣ್ಣ, ಸುದೀಪ್, ಯಶ್, ಉಪೇಂದ್ರ ಸೇರಿದಂತೆ ಎಲ್ಲಾ ಸ್ಟಾರ್ಗಳನ್ನ ಆಮಂತ್ರಿಸಿರುವ ಧನಂಜಯ್ ಯಾಕೆ ಈ ರೀತಿ ಮಾಡಿದ್ರು ಅಂತ ಕೆಲ ದರ್ಶನ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದುಕೊಳ್ತಾ ಇದ್ದಾರೆ. ದರ್ಶನ್ ಅವರನ್ನ ಮದುವೆಗೆ ಯಾಕೆ ಆಹ್ವಾನಿಸಿಲ್ಲ ಎನ್ನುವ ಪ್ರಶ್ನೆಗೆ ಡಾಲಿ ಕೊಟ್ಟ ಉತ್ತರವು ಟ್ರೋಲ್ ಆಗ್ತಾ ಇದೆ. ಹೌದು, ಈ ವಿಚಾರವಾಗಿ ಮಾಧ್ಯಮದ ಪ್ರಶ್ನೆಗೆ ಡಾಲಿ ಉತ್ತರ ಕೊಟ್ಟಿದ್ರು. ದರ್ಶನ್ ಅವರನ್ನ ರೀಚ್ ಆಗೋಕೆ ಆಗಲೇ ಇಲ್ಲ, ಅವರಿಗೂ ಮದುವೆಗೆ ಆಮಂತ್ರಣ ಕೊಡಬೇಕು ಅಂತ ಇತ್ತು, ಆದರೆ ಅದು ಸಾಧ್ಯವಾಗಲಿಲ್ಲ. ಹಾಗಾಗಿಯೇ ಈ ವೇದಿಕೆ ಮೂಲಕ ಅವರನ್ನ ಆಹ್ವಾನಿಸುತ್ತಿದ್ದೇನೆ ಅಂತ ಹೇಳಿದ್ರು. ಈ ಮಾತನ್ನ ಕೆಲವರು ಒಪ್ಪಿದ್ರು, ಆದರೆ ಇನ್ನೂ ಕೆಲವರು ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟರು. ದರ್ಶನ್ ಅವರನ್ನ ಅಣ್ಣ ಅಂತ ಹೋಗಿ ಮಾತನಾಡಿಸಿದ್ದೀರಿ, ಆದರೆ ಈಗ ಏನಾಗಿದೆ? ರೀಚ್ ಆಗದೆ ಇರುವಷ್ಟು ದೂರ ಇದ್ದಾರಾ? ಎಲ್ಲ ಸ್ಟಾರ್ಗಳನ್ನ ಮತ್ತು ಸಿಎಂ ಸೇರಿ ಪ್ರಮುಖ ರಾಜಕೀಯ ನಾಯಕರನ್ನ ರೀಚ್ ಮಾಡೋ ನಿಮಗೆ ದರ್ಶನ್ ಅವರನ್ನ ರೀಚ್ ಮಾಡೋದಕ್ಕೆ ಯಾಕೆ ಆಗ್ತಿಲ್ಲ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಹಲವು ಪ್ರಶ್ನೆಗಳ ಮೂಲಕ ದರ್ಶನ್ ಫ್ಯಾನ್ಸ್ ಬೇಸರ ಹೊರಹಾಕ್ತಿದ್ದಾರೆ. ಡಾಲಿ ಧನಂಜಯ ರಾಕಿಂಗ್ ಸ್ಟಾರ್ ಯಶ್ ಭೇಟಿಯಾಗಿ ಮದುವೆಗೆ ಆಮಂತ್ರಣ ಪತ್ರಿಕೆ ನೀಡಿದ್ರು. ವಿಶೇಷ ಅಂದರೆ ಡಾಲಿ ಧನಂಜಯ್ ಆಮಂತ್ರಣ ಪತ್ರಿಕೆ ನೀಡಲು ಯಶ್ ಭೇಟಿಯಾಗಿದ್ದು ಮನೆಯಲ್ಲಿ ಅಲ್ಲ, ಬದಲಾಗಿ ಟಾಕ್ಸಿಕ್ ಸಿನಿಮಾ ಸೆಟ್ನಲ್ಲಿ. ಜೊತೆಗೆ ಸುದೀಪ್, ಗೋಲ್ಡನ್ ಸ್ಟಾರ್ ಗಣೇಶ್, ರಮೇಶ್ ಅರವಿಂದ್, ಬಿಗ್ ಬಾಸ್ ಖ್ಯಾತಿಯ ರಾಜೀವ್ ಸೇರಿದಂತೆ ಅನೇಕರಿಗೆ ಭೇಟಿ ಮಾಡಿ ಮದುವೆಯ ಆಹ್ವಾನ ಪತ್ರಿಕೆ ನೀಡಿದ್ರು. ಪ್ರಿಯಾಂಕಾ ಉಪೇಂದ್ರ ದಂಪತಿ, ಮಿಲನ ಹಾಗೂ ಡಾರ್ಲಿಂಗ್ ಕೃಷ್ಣ ದಂಪತಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಕುಟುಂಬ, ಯುವರತ್ನ, ಡೈರೆಕ್ಟರ್ ಸಂತೋಷ್ ಆನಂದರಾಮ್, ಸಪ್ತಮಿ ಗೌಡ ಸೇರಿದಂತೆ ಅನೇಕರಿಗೆ ಡಾಲಿ ಮದುವೆಯ ಆಮಂತ್ರಣ ಪತ್ರಿಕೆ ನೀಡಿದ್ರು. ಆದರೆ ದರ್ಶನ್ ಮಾತ್ರ ಇವರ ಸಂಪರ್ಕಕ್ಕೆ ಸಿಗ್ತಿಲ್ಲ ಎನ್ನುವ ಮಾತನ್ನ ದರ್ಶನ್ ಅಭಿಮಾನಿಗಳು ಒಪ್ಪಲು ಸಿದ್ಧರಿಲ್ಲ. ನಾನು ಮದುವೆಗೆ ಎಲ್ಲರನ್ನ ಕರೆಯುತ್ತಿದ್ದೇನೆ ಎಂದಾದ ಮೇಲೆ ದರ್ಶನ್ ಅವರನ್ನ ಕರೆಯುವ ಪ್ರಯತ್ನ ಮಾಡಿರ್ತೀನಿ ಅಲ್ವಾ ಎನ್ನುವ ಮೂಲಕ ಎಲ್ಲ ವಿವಾದಗಳಿಗೂ ತೆರೆ ಎಳೆಯುವ ಪ್ರಯತ್ನ ಮಾಡಿರುವ ಡಾಲಿ ಧನಂಜಯ್ ಸೋಷಿಯಲ್ ಮೀಡಿಯಾ ಟೀಕೆಗಳಿಗೆ ತಲೆಕೆಡಿಸಿಕೊಂಡಿಲ್ಲ. ಬದಲಾಗಿ ಮಾಧ್ಯಮದ ಮೂಲಕವೇ ಪ್ರೆಸ್ ಮೀಟ್ ಅಲ್ಲಿ ಕುಳಿತು ದರ್ಶನ್ ಅವರನ್ನ ತಮ್ಮ ಮದುವೆಗೆ ಆಹ್ವಾನಿಸಿದ್ದಾರೆ. ಡಾಲಿ ಧನಂಜಯ್ ಇದೇ ತಿಂಗಳು ಮದುವೆಯಾಗ್ತಿದ್ದಾರೆ. ಫೆಬ್ರವರಿ 15 ಮತ್ತು 16ರಂದು ಮೈಸೂರಿನಲ್ಲಿ ಡಾಲಿ ಧನಂಜಯ್ ಧನ್ಯತಾ ಮ್ಯಾರೇಜ್ ಆಗ್ತಿದ್ದಾರೆ. ಇಲ್ಲಿಯ ಎಕ್ಸಿಬಿಷನ್ ಗ್ರೌಂಡಲ್ಲಿಯೇ ಅದ್ಭುತವಾಗಿಯೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿದ್ಯಾಪತಿ ಗೇಟ್ ಅಂತಲೂ ಅಭಿಮಾನಿಗಳಿಗೆ ಮಾಡ್ತಿದ್ದಾರೆ. ಈ ಮೂಲಕ ಮದುವೆ ಸಂಭ್ರಮಕ್ಕೆ ಅಭಿಮಾನಿಗಳು ಬರಬಹುದು. ಇಷ್ಟಾದರೂ ದರ್ಶನ್ ಅವರನ್ನ ಕರೆದಿಲ್ಲ ಅನ್ನುವ ವಿಚಾರಕ್ಕೆ ಡಾಲಿ ಧನಂಜಯ್ ಟ್ರೋಲ್ ಆಗೋದು ಮುಂದುವರೆದಿದೆ. ಈ ವಿಷಯ ಎಲ್ಲಿಗೆ ತಲುಪುತ್ತೋ ಗೊತ್ತಿಲ್ಲ. ಆದರೆ ಈ ಎಲ್ಲಾ ಚರ್ಚೆಗಳ ನಡುವೆ ಡಾಲಿ ದರ್ಶನ್ ಅವರನ್ನ ಭೇಟಿ ಮಾಡಿ ಮದುವೆಗೆ ಆಮಂತ್ರಣ ನೀಡಲೂಬಹುದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.